my dear students, welcome to Math Edge. So today we can go for the third chapter, that is application differentiation. So previous videos alli now first and second chapter totally entire topics ಎಲ್ಲ cover ಆಗಿದೆ, including MCQs and fill the blanks. So today we can move to the third chapter, that is application of differentiation. So ಈ ಚಾಪ್ಟರ್ ಇಂಪಾರ್ಟೆಂಟ್. ಸೊ ಇದಕ್ಕೆ ಪ್ರೀವಿಯಸ್ ಚಾಪ್ಟರಲ್ಲಿ ಫಾರ್ಮುಲಾಸ್ ಏನು ಬಯೋಟ್ ಹಾಕಿದ್ರಲ್ಲ, ಸೊ ಸೇಮ್ ಫಾರ್ಮುಲಾಸ್ ನೀವು ಇಲ್ಲಿ ಯೂಸ್ ಆಗ್ತವೆ. ಸೊ ಮೆಥಡ್ಸ್ ಡಿಫ್ರೆಂಟ್ ಇರ್ತವೆ, ಬಟ್ ಫಾರ್ಮುಲಾಸ್ ಡಿಫ್ರೆನ್ಷಿಯೇಷನ್ ಫಾರ್ಮುಲಾಸ್ ಅವೇ ಯೂಸ್ ಆಗ್ತವೆ. ಓಕೆ, ಸೊ ಯು ಟು ರಿಮೆಂಬರ್ ಆಲ್ ದೋಸ್ ಫಾರ್ಮುಲಾಸ್. ಓಕೆ, ಸೊ ಫ್ರಮ್ ದಿಸ್ ಚಾಪ್ಟರ್ ಯು ವಿಲ್ ಗೆಟ್ 29 ಮಾರ್ಕ್ಸ್. ಸೊ ಈ ಚಾಪ್ಟರ್ನ ನಿಮಗೆ 29 ಮಾರ್ಕ್ಸ್ ಬರ್ತವೆ. ಸೊ ಅದರಲ್ಲಿ MCQs 3 ಕ್ವಶನ್ಸ್, ಫಿಲ್ ದ ಬ್ಲಾಂಕ್ಸ್ 1 ಕ್ವಶನ್ ಬರುತ್ತೆ, 2 ಮಾರ್ಕ್ಸ್ ಕ್ವಶನ್ಸ್ 2 ಆ್ಯಂಡ್ 3 ಮಾರ್ಕ್ಸ್ ಕ್ವಶನ್ಸ್ 2, 5 ಮಾರ್ಕ್ಸ್ ಕ್ವಶನ್ 1 ಆ್ಯಂಡ್ 10 ಮಾರ್ಕ್ಸ್ ಕ್ವಶನ್ 1 ಬರುತ್ತೆ. ಸೊ 10 ಮಾರ್ಕ್ಸ್ ಕ್ವಶನ್ 1 ಬರುತ್ತೆ. ಸೊ 10 ಮಾರ್ಕ್ಸ್ ಕ್ವಶನ್ 1. ಸೊ ಟೋಟಲಿ ಎಷ್ಟು 29 ಮಾರ್ಕ್ಸ್ ಕವರ್ ಆಗಿದೆ. ಓಕೆ, ಸೊ ಟುಡೇ ವಿ ಕ್ಯಾನ್ ಗೋ ಫಾರ್ ದ 2 ಮಾರ್ಕ್ಸ್ ಕ್ವಶನ್ಸ್. ಸೊ MCQs ಮತ್ತು ಫಿಲ್ ದ ಬ್ಲಾಂಕ್ಸ್ ಸೊ ಲಾಸ್ಟಲ್ಲಿ ಕವರ್ ಮಾಡೋಣ, ಯಾಕಂದರೆ ಅದು ಈಸಿ ಆಗುತ್ತೆ ನಿಮಗೆ. ಸೊ ಆಲ್ಮೋಸ್ಟ್ ಇಲ್ಲ ಕವರ್ ಆಗುತ್ತೆ ಫಾರ್ಮುಲಾಸ್ ಆ್ಯಂಡ್ ಥಿಯರೀಸ್, ಸೊ ಅಲ್ಲಿ ಯೂಸ್ ಆಗ್ತದೆ. ಓಕೆ, ಸೊ ಟುಡೇ ವಿ ಕ್ಯಾನ್ ಗೋ ಥ್ರೂ ದ 2 ಮಾರ್ಕ್ಸ್ ಕ್ವಶನ್ಸ್ ಆ್ಯಂಡ್ 3 ಮಾರ್ಕ್ಸ್ ಕ್ವಶನ್ಸ್. ಇವೆರಡು ಇವತ್ತಿನ ವೀಡಿಯೋಸಲ್ಲಿ ಕಂಪ್ಲೀಟ್ ಮಾಡೋಣ, ಸೊ ಕವರ್ ಮಾಡೋಣ. ಸೊ ಲೆಟ್ ಅಸ್ ಗೋ ಫಾರ್ ದಿ 2 ಮಾರ್ಕ್ಸ್ ಕ್ವಶನ್ಸ್. ಓಕೆ, so before going to that, you have to remember some of the important formulas for this 2 marks and 3 marks questions. So ivedalli 2 marks and 3 marks questions solve ಮಾಡಬೇಕಂದ್ರೆ before that ಈ ಫಾರ್ಮುಲಾಸ್ ಅಂತ ನೀವು ನೆನಪಿಟ್ಕೋಬೇಕು. ಸೊ ದಿಸ್ ಆರ್ ದಿ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್. ಸೊ ಸಿಂಪಲ್ ಫಾರ್ಮುಲಾ ಇದಾವೆ. ಸೊ ಫಸ್ಟ್ ನೋಡಿ, ಫಸ್ಟ್ ಫಾರ್ಮುಲಾ ದ ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್. ಸೊ m is equal to what? dy by dx. ಸೊ ಒಂದು ಇಕ್ವೇಷನ್ ಕೊಟ್ಟಿರ್ತಾರೆ, y ಫಾರ್ಮುಲಾ ಕೊಟ್ಟಿದ್ದಾರೆ. ಸೊ ಡಿಫ್ರೆನ್ಷಿಯೇಟ್ ಮಾಡಿಬಿಟ್ರೆ ಯು ವಿಲ್ ಗೆಟ್ ದ ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್, ಅದೇ m. ಸೊ ಒನ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮುಗೀತು. ಆ್ಯಂಡ್ ಸೆಕೆಂಡ್ ಅಂದ್ರೆ ಸ್ಲೋಪ್ ಆಫ್ ದಿ ನಾರ್ಮಲ್. ಸೊ ಸ್ಲೋಪ್ ಆಫ್ ದಿ ನಾರ್ಮಲ್ ಅಂದರೆ m is equal to ದ ರೆಸಿಪ್ರೋಕಲ್ ಆಫ್ ನೆಗೆಟಿವ್ ಡೆರಿವೇಟಿವ್. ಸೊ ಅಂದರೆ dy by dx ಡಿಫ್ರೆನ್ಷಿಯೇಟ್ ಮಾಡಿರ್ತಲ್ಲ, ಆನ್ಸರ್ ಬಂದಿರುತ್ತೆ. ಸೊ ಅದಕ್ಕೆ ಲಾಸ್ಟ್ ಆನ್ಸರ್ ಏನಂದ್ರೆ -1 ಬೈ ದ ಆಪ್ಟೇನ್ ಆನ್ಸರ್, ಅಂದರೆ -1 ಬೈ dy by dx. ಸೊ ಡಿಫ್ರೆನ್ಷಿಯೇಟ್ ಮಾಡಿರ್ತಲ್ಲ, ಆನ್ಸರ್ ಬಂದಿರುತ್ತಲ್ಲ, ಸೊ ಅದನ್ನು -1 ಡಿವೈಡ್ ಬೈ, ಸೊ ನಿಮಗೆ ಆನ್ಸರ್ ಬಂದ ಆಗಬೇಕಲ್ಲಿ. ಸೊ ಇನ್ವರ್ಸ್ ಇರ್ತದೆ. ಓಕೆ, ನೆಗೆಟಿವ್ ಇನ್ವರ್ಸ್. ಸೊ ನೆಕ್ಸ್ಟ್ ಥರ್ಡ್ ಒನ್ ದ ವೆಲಾಸಿಟಿ ಇಕ್ವೇಷನ್. ಸೊ ವೆಲಾಸಿಟಿ ಅಂತ ಕೇಳ್ತಾರೆ, ಇದೂ ಕೇಳ್ತಾರೆ ನಿಮಗೆ 2 ಮಾರ್ಕ್ಸ್ಗೆ. v is equal to what? dy by dx. ಸೊ ಇದು ಒನ್ ಟೈಮ್ ಡೆರಿವೇಷನ್. v ಅಂದರೆ ವೆಲಾಸಿಟಿ, dy by dx ಅಂದರೆ ಒನ್ ಟೈಮ್ ಡಿಫ್ರೆನ್ಷಿಯೇಷನ್. ಇದ್ರ ಯೂನಿಟ್ ಏನಪ್ಪ ಅಂದರೆ ಮೀಟರ್ ಪರ್ ಸೆಕೆಂಡ್. ಆ್ಯಂಡ್ ದ ಲಾಸ್ಟ್ ಒನ್ ಇನ್ನೊಂದಿದೆ, ಆಕ್ಸಲರೇಷನ್ ಕೇಳ್ತಾರೆ ನಮಗೆ. ಸೊ ಇದು 5 ಮಾರ್ಕ್ಸ್ 10 ಮಾರ್ಕ್ಸಲ್ಲಿ ಬರ್ತಾರೆ, ಎರಡು ಕೇಳ್ತಾರೆ ಆ್ಯಕ್ಚುಲಿ, ವೆಲಾಸಿಟಿ ಎಕ್ಸಲೇಷನ್. ಸೊ ಇಲ್ಲಿ ಆಕ್ಸಲರೇಷನ್. ಸೊ ವೆಲಾಸಿಟಿ ಅಂದರೆ ಒನ್ ಟೈಮ್ ಡಿಫ್ರೆನ್ಷಿಯೇಷನ್. ಸೊ ಆಕ್ಸಲರೇಷನ್ ಅಂತಂದರೆ ಇಟ್ಸ್ ಎ 2 ಟೈಮ್ ಡಿಫ್ರೆನ್ಷಿಯೇಷನ್, ಸಕ್ಸಸ್ ಡಿಫ್ರೆನ್ಷಿಯೇಷನ್. ಸೊ ಪ್ರೀವಿಯಸ್ ಚಾಪ್ಟರ್ ಮಾಡಿದ್ರೆ 10 ಮಾರ್ಕ್ಸು. ಸೊ 2 ಟೈಮ್ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಒಂದು ಇಕ್ವೇಷನ್ ಕೊಟ್ಟಿರ್ತಾರೆ, y is equal to, ಸೊ ಅದು ಒನ್ ಟೈಮ್ ಡೆರಿವೇಷನ್ ಮಾಡಿದ್ರೆ dy by dx ಬರುತ್ತೆ. ಸೆಕೆಂಡ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ d ಸ್ಕ್ವೇರ್ ಬೈ dx ಸ್ಕ್ವೇರ್ ಬರುತ್ತೆ. ಸೊ ಅದು ಏನು d ಸ್ಕ್ವೇರ್ ಬೈ dx ಸ್ಕ್ವೇರ್ ಬಂತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಆಕ್ಸಲರೇಷನ್. ಸೊ ಅದ್ರ ಯೂನಿಟ್ ಏನಪ್ಪ ಅಂದರೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಬಿಕಾಸ್ ಇಟ್ ಈಸ್ ಸೆಕೆಂಡ್ ಡೆರಿವೇಟಿವ್, ಅದಕ್ಕೆ ಸೆಕೆಂಡ್ ಸ್ಕ್ವೇರ್ ಬಂದಿದೆ. ಸೊ ಲೆಟ್ ಅಸ್ ಗೋ ಫಾರ್ ದ 2 ಮಾರ್ಕ್ಸ್ ಕ್ವಶನ್ಸ್. ಇವು 4 ಫಾರ್ಮುಲಾ ನೆನ್ಪಿಟ್ಕೊಳ್ರಿ. First slope of the tangent m equal to dy by dx. Second slope of the normal m is equal to -1 by dy by dx. Velocity v is equal to dy by dx. Unit ಏನು meter per second. And acceleration ಏನು d square by dx square. And unit ಏನು meter per second square. Okay, ನೆನಪಿಟ್ಕೊಳ್ಳಿ. ಸೊ ನೋಟ್ ಡೌನ್ ಮಾಡ್ಕೊಂಡು ಬರ್ಕೊಡ್ರಿ ಒಂದು ಕಡೆ. ಓಕೆ, ಸೊ ನೆಕ್ಸ್ಟ್ ಕಮಿಂಗ್ ಟು ದ 2 ಮಾರ್ಕ್ಸ್ ಕ್ವಶನ್ಸ್. ಸೊ ಇಲ್ಲಿ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಕೇಳ್ತಾರೆ 2 ಮಾರ್ಕ್ಸ್. ಇದು 2 ಮೆಥಡ್ ಕೇಳ್ತಾರೆ. ಇದು ಫಸ್ಟ್ ಮೆಥಡ್, ಸ್ಲೋಪ್ ಆಫ್ ಟ್ಯಾಂಜೆಂಟ್ ಕೇಳ್ತಾರೆ. So see here question, find the slope of the tangent to the curve y is equal to x square plus 1 at 1,3. ಸೊ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ಇಕ್ವೇಷನ್ ಬರ್ಕೋತೀನಿ. y is equal to ಏನು ಚೆಕ್ ಮಾಡಿ, y is equal to x square plus 1. ಸೊ ಆ್ಯಂಡ್ ಪಾಯಿಂಟ್ಸ್ ಏನು ಕೊಟ್ಟಿದ್ದು ಚೆಕ್ ಮಾಡಿ, 1,3. ಸೊ ಪಾಯಿಂಟ್ ಕೊಟ್ಟಿರೋದೇನೆಂದರೆ x, y ಅಂತ ತಿಳ್ಕೊಬೇಕು. x ವ್ಯಾಲ್ಯೂ 1, y ವ್ಯಾಲ್ಯೂ 3. ಸೊ ಆಮೇಲೆ ಯೂಸ್ ಮಾಡ್ಕೊಳ್ಳೋಣ. ಬಿಫೋರ್ ಗೋಯಿಂಗ್ ಟು ದಟ್ ಯು ಟು ಫೈಂಡ್ ದ ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್. ಅದನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೋ ಫಸ್ಟ್ ಒನ್ ಟೈಮ್. ಸೊ ಏನು ಬರಬೇಕಿಲ್ಲಿ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೇಮ್ ಪ್ರಿವಿಯಸ್ ಚಾಪ್ಟರ್ ಮಾಡಿದ್ರು. ಸೊ ಅದೇ ರೀತಿ ಸೊ ಪ್ರತಿ ಟೈಮು ಡಿ ಬೈ ಡಿ ಎಕ್ಸ್ ಆಗಬೇಕು. ಸೊ ಡಿ ಬೈ ಡಿ ಎಕ್ಸ್ ಆಫ್ ವೈ ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ 1. ಸೊ ಇಂಟು ಮಾಡ್ರೆ ಏನಾಯಿತು, ಡಿ ವೈ ಬೈ ಡಿ ಎಕ್ಸ್ ಬರುತ್ತೆ. ಸೊ ದಟ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್, ಎಕ್ಸ್ ಏನು ಫಾರ್ಮುಲಾ, ಎನ್ ಇಂಟು
ಎಕ್ಸ್ ರೇಸ್ ಟು ಎನ್ ಮೈನಸ್ ಒನ್ ಕರೆಕ್ಟಾ ಪ್ಲಸ್ ವಾಟ್ ಇಸ್ ಡಿಫರೆನ್ಷಿಯೇಟ್ ಆಫ್ ಕಾನ್ಸ್ಟೆಂಟ್ ಎಕ್ಸ್ ಇಲ್ಲ ವೈ ಇಲ್ಲ ಆ್ಯಂಡ್ ಎನಿ ನಂಬರ್ ಯಾವುದೇ ನಂಬರ್ ಇದ್ದರೂ ಆ್ಯಂಡ್ ಯಾವುದೇ ಅಲ್ಫಾಬೆಟ್ ಇದ್ದರೂ ಡಿಫ್ರೆನ್ಷಿಯೇಟ್ ಏನಾಗುತ್ತೆ ಝೀರೋ ವಿತೌಟ್ ಎಕ್ಸ್ ಆ್ಯಂಡ್ ವೈ ದ ಡಿಫರೆನ್ಸ್ ವಿಲ್ ಬಿ ಝೀರೋ ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ವಾಟ್ ಇಸ್ ದ ರಿಮೈನಿಂಗ್ ಇಯರ್ 2x raised to 1. So 2x raised to 1. So this is a slope of the tangent. M divided by x ಅಂದರೆ m. ಸೊ ಹೇಳಿದ್ನಲ್ಲ ಫಾರ್ಮುಲಾ ಇದೆ. ಸೊ ಬಟ್ ಇಷ್ಟಕ್ಕೆ ಆನ್ಸರ್ ಮುಗಿದಿಲ್ಲ ಬಟ್ ಪಾಯಿಂಟ್ಸ್ ಕೊಡ್ತಾರೆ. ಯು ಅಪ್ಲೈ ದ ಫಾರ್ಮುಲಾ ಪಾಯಿಂಟ್ ದೇರ್. ಸೊ ದೇರ್ ಫೋರ್ ನಮಗೇನು ಬೇಕು ಬರೀಬೇಕಿಲ್ಲಿ ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ಎಟ್ 1,3 ಅಂದರೆ ಎಕ್ಸ್ ವ್ಯಾಲ್ಯೂ 1 ಇರುತ್ತೆ ವೈ ವ್ಯಾಲ್ಯೂ 3 ಇರುತ್ತೆ. ಸೊ ನಮಗೆ ಇಲ್ಲಿ ಚೆಕ್ ಮಾಡಿ ಎಮ್ ಎಷ್ಟು ಬಂದಿದೆ ಎಮ್ ಇಸ್ ಈಕ್ವಲ್ ಟು ಎಷ್ಟು ಬಂದ ಆನ್ಸರ್ ಡಿವೈಡ್ ಬೈ ಎಕ್ಸ್ 2x ಬಂದಿದೆ 2x ಇನ್ನೊಂದು ಬರ್ಕೋತೀನಿ ಎಮ್ ಇಸ್ ಈಕ್ವಲ್ ಟು 2 ಆ್ಯಸ್ ಇಟ್ ಇಸ್ ಬರ್ಕೊಳ್ರಿ ಎಕ್ಸ್ ವ್ಯಾಲ್ಯೂ ಚೆಕ್ ಮಾಡಿ ಎಷ್ಟಿದೆ ಎಕ್ಸ್ ಎಷ್ಟಿದೆ 1 ಇದೆ ಸೊ 1 ಪುಟ್ ದಟ್ 1 2 ಇಂಟು 1 ಅಂದರೆ 2 ಸೊ ದಿಸ್ ಇಸ್ ಅ ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ 2 ಸೊ 2 ಇಸ್ ಅ ಆನ್ಸರ್ ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ಓಕೆ ಸೊ ಅರ್ಥ ಆಯ್ತಲ್ಲ ಇದು ಈಸಿ ಇದೆ ಇದು ಮಾತ್ರ ಫಿಕ್ಸ್ ಕ್ವಶನ್ ನಿಮಗೆ ನೆಕ್ಸ್ಟ್ ವಿ ಕ್ಯಾನ್ ಗೋ ಟು ಸೆಕೆಂಡ್ ಕ್ವಶನ್. So find the slope of the tangent to the curve y is equal to x cube plus x at 0, 1. So first equation check ಮಾಡಿ ಕೊಡ್ತಾರೆ y is equal to x cube plus x. So differentiate ಮಾಡೋಣ. ಸೊ ಡೈರೆಕ್ಟ್ ಮಾಡ್ತೀನಿ ನಾನು d by dx of y is equal to d by dx of x cube plus d by dx of x ಕರೆಕ್ಟಾ ಇಂಟು ಮಾಡಿ ಏನಾಗುತ್ತೆ dy by dx is equal to x cube differentiation n x ಎಷ್ಟು ಫಾರ್ಮುಲಾ ಅಂದರೆ n into x raised to n minus 1 ಕರೆಕ್ಟಾ ಪ್ಲಸ್ ವಾಟ್ ಈಸ್ ಡಿ ಬೈ ಡಿ ಆಫ್ ಎಕ್ಸ್ ಡಿಫರೆನ್ಷಿಯೇಷನ್ ಆಫ್ ಎಕ್ಸ್ ಏನು 1 ದಟ್ ಈಕ್ವಲ್ ಟು 3 x raised to ವಾಟ್ ಇಸ್ 3 minus 1 2 ಪ್ಲಸ್ 1 ಸೊ dy by dx ಅಂದರೆ ಏನು ಈಕ್ವೇಷನ್ ಸ್ಲೋಪ್ ಆಫ್ ಏನು ಟ್ಯಾಂಜೆಂಟ್ ಅಂದರೆ ಎಮ್ ಅದು ಕರೆಕ್ಟಾ ಡೈರೆಕ್ಟ್ ಬಂತು ಬಟ್ ಇಷ್ಟಕ್ಕೆ ಮುಗಿದ್ರೆ ಇವ್ರು ಅಪ್ಲೈ ದ ಪಾಯಿಂಟ್ಸ್ ಇಯರ್ ಸೊ ದೇರ್ ಫೋರ್ ಬರೀಬೇಕು ಸೊ ದೇರ್ ಫೋರ್ slope of tangent at the point ಎಷ್ಟು ಕೊಡ್ತಾರೆ ಪಾಯಿಂಟ್ 0, 1 ಅಂದರೆ ಎಕ್ಸ್ ವ್ಯಾಲ್ಯೂ 0 ವೈ ವ್ಯಾಲ್ಯೂ 1 ಸೊ ಅಪ್ಲೈ ಮಾಡಿರಿ ಎಮ್ ಇಸ್ ಈಕ್ವಲ್ ಟು ಫಸ್ಟ್ ಬರ್ಕೋತೀನಿ ಆ್ಯಸ್ ಇಟ್ ಈಸ್ 3x ಸ್ಕ್ವೇರ್ ಪ್ಲಸ್ 1 ಸೊ ಎಮ್ ಇಸ್ ಈಕ್ವಲ್ ಟು 3 ಆ್ಯಸ್ ಇಟ್ ಈಸ್ ಎಕ್ಸ್ ಚೆಕ್ ಮಾಡಿ ಎಷ್ಟಿದೆ 0 ಇದೆ ಕರೆಕ್ಟಾ 0 ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬರಬೇಕು ಪ್ಲಸ್ ವಾಟ್ ಈಸ್ 1 ಕೀಪ್ ದಟ್ 1 ಆ್ಯಸ್ ಇಟ್ ಈಸ್ ರೈಟ್ m is equal to 3 into 0 ಅಂದರೆ 0 ಸ್ಕ್ವೇರ್ 0 ಆಗುತ್ತೆ 3 into 0 ಆಗುತ್ತೆ ಪ್ಲಸ್ 1 ಸೊ m is equal to what 1 ಸೊ ದಿಸ್ ಇಸ್ ಅ ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ಸೊ ಈಸಿ ಇದೆ ಲಾಸ್ಟಿಗೆ ಎಕ್ಸ್ ವ್ಯಾಲ್ಯೂ ಹಾಕ್ಬೇಕಷ್ಟೇ ಡಿಫ್ರೆನ್ಷಿಯೇಟ್ ಮಾಡಿದ್ಮೇಲೆ ನೆಕ್ಸ್ಟ್ ಲೆಟ್ ಅಸ್ ಮೂವ್ ಟು ಥರ್ಡ್ ಕ್ವಶನ್ ಫೈಂಡ್ ದ ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ಟು ದಿ ಕರ್ವ್ y is equal to x raised to 4 plus 2x at 1, 3 ಸೊ again equation ಕೂಡ ಚೆಕ್ ಮಾಡಿರಿ y is equal to x raised to 4 plus 2x so differentiate ಮಾಡಿ ಡೈರೆಕ್ಟ್ ಬರುತ್ತೆ ಸೊ d by dx of y is equal to d by dx of x raised to 4 plus so there is a constant in front of the x ಸೊ x ಇದೆ x ಜೊತೆಗೆ ನಂಬರ್ ಇದೆ ಕಾನ್ಸ್ಟೆಂಟ್ ಇದೆ ಅದನ್ನು ಹೊರಗೆ ಹಾಕೋಬೇಕು ಸೊ ಬರೀ ಕಾನ್ಸ್ಟೆಂಟ್ ಇದ್ದರೆ 0 ಆಗುತ್ತೆ ಬಟ್ x ಟರ್ಮ್ ಇದೆ ಅಲ್ಲಿ ಸೊ ಅವಾಗ ನಂಬರ್ ಹೊರಗಡೆ ಹಾಕೊಡ್ರಿ 2 ಆ್ಯಸ್ ಇಟ್ ಈಸ್ d by dx of x ಸೊ ಏನಾಗುತ್ತೆ ಇಲ್ಲಿ dy by dx that equal to again x ಎಷ್ಟು ಏನು ಫಾರ್ಮುಲಾ n into x raised to n minus 1 plus 2 as it is x differentiation 1 so dy by dx is equal to what is 4 x raised to 4 minus ಅಂದರೆ 3 plus 2 into 1 ಅಂದರೆ 2 so dy by dx ಅಂದರೆ ಏನು m ಇದು ಕರೆಕ್ಟಾ m ಬಂತು ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ಬಂತು ಸೊ ಬಟ್ ಯು ಅಪ್ಲೈ ದ ಪಾಯಿಂಟ್ಸ್ ಸೊ ಪಾಯಿಂಟ್ಸ್ ಕೊಡ್ತಾರೆ ಅದನ್ನ ಅಪ್ಲೈ ಮಾಡ್ಕೋಬೇಕಿಲ್ಲಿ ಸೊ ಇಲ್ಲಿ ಬರೀಬೇಕು ಸೊ ದೇರ್ ಫೋರ್ ಏನು ಬರಬೇಕಿಲ್ಲಿ ದೇರ್ ಫೋರ್ ಸ್ಲೋಪ್ ಆಫ್ the tangent slope of the tangent at point ಅದು 1, 3 x and y ಸೊ ನಮ್ಗೆ ಆಲ್ಮೋಸ್ಟ್ y ಯೂಸ್ ಅಲ್ಲ x ಅಷ್ಟೇ ಯೂಸ್ ಆಗುತ್ತೆ ಸೊ m is equal to ಫಸ್ಟ್ ಬರ್ಕೋತೀನಿ ಇಕ್ವೇಷನ್ 4x ಕ್ಯೂಬ್ ಇದೆ ಪ್ಲಸ್ 2 ಇದೆ ಕರೆಕ್ಟಾ 4 ಆ್ಯಸ್ ಇಟ್ ಈಸ್ x ವ್ಯಾಲ್ಯೂ ಎಷ್ಟು 1 ಹೋಲ್ ಕ್ಯೂಬ್ ಹೊರಗಡೆ ಹಾಕಬೇಕು ಬ್ರ್ಯಾಕೆಟ್ ಪ್ಲಸ್ 2 4 ವಾಟ್ ಈಸ್ 1 ಕ್ಯೂಬ್ ವ್ಯಾಲ್ಯೂ 1 ಪ್ಲಸ್ 2 4 ones are 4 plus 2 what is 4 plus 2 6 so m is equal to what 6 so this is the slope of the tangent so ಇದು ಒಂದು ಮೆಥಡ್ ಆಯಿತು 2 ಮಾರ್ಕ್ಸ್ಗೆ
ಸೊ ನೆಕ್ಸ್ಟ್ ವಿ ಕ್ಯಾನ್ ಮೂವ್ ಟು ದ ಸೆಕೆಂಡ್ ಮೆಥಡ್. ಈ ಕ್ವಶನ್ ಮಾತ್ರ ಫಿಕ್ಸ್ ಇರುತ್ತೆ, ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ಫಿಕ್ಸ್ ಕೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಮೆಥಡ್ ಹೋಗೋಣ. ಸೊ ವೆಲಾಸಿಟಿ ಈಕ್ವೇಷನ್ ಕೇಳ್ತಾರೆ. ಸೊ ಸಿಂಪಲ್, ಜಸ್ಟ್ ಒನ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮುಗೀತು. ಇಲ್ಲಿ ಯಾವುದೇ ರೀತಿ ಪಾಯಿಂಟ್ ಕೊಡಲ್ಲ, ಇಲ್ಲಿ ಡೈರೆಕ್ಟ್ ಡಿಫ್ರೆನ್ಷಿಯೇಟ್ ಮಾಡಬೇಕಷ್ಟೇ. ವೆಲಾಸಿಟಿ ಕೊಟ್ಟಿದ್ದಾರೆ. ಫೈಂಡ್ ದ ವೆಲಾಸಿಟಿ ಆಫ್ ದ ಈಕ್ವೇಷನ್ ಫಾರ್ ದ ಡಿಸ್ಪ್ಲೇಸ್ಮೆಂಟ್ y is equal to 2x3. ಸೊ ಬರ್ಕೋತೀನಿ. ಸೊ y is equal to ಏನು ಕೊಡೋದು ಚೆಕ್ ಮಾಡಿರಿ, 2x3. ಸೊ ಡಿಫ್ರೆನ್ಷಿಯೇಟ್ ಮಾಡಿರಿ. d/dx ಆಫ್ y is equal to, ಸೊ ಅಗೇನ್ ಎಕ್ಸ್ ಮುಂದ್ಗಡೆ ಇದೆ, ನಂಬರ್ ಇದೆ, ಕಾನ್ಸ್ಟೆಂಟ್ ಇದೆ, ಎಕ್ಸ್ ಜೊತೆಗೆ ಇದೆ. ಸೊ ಹಂಗಾಗಿ 2 ಹೊರಗಡೆ ಹಾಕೋಬೇಕು. d/dx ಆಫ್ x3. ಸೊ ಇಂಟು ಮಾಡಿ. d/dx ಅಂದರೆ dy/dx 2 ಆ್ಯಸ್ ಇಟ್ ಈಸ್ x3. x ಏನು ಫಾರ್ಮುಲಾ ಅಗೇನ್ ಅಂದರೆ n ಇಂಟು x raised to n minus 1. ಸೊ dy/dx ಅಂತಂದ್ರೆ ಏನು, ಲಿಂಕ್ ಇದೆ. ವೆಲಾಸಿಟಿ ಕೇಳಿದ್ರೆ ಒನ್ ಟೈಮ್ ಡಿಫ್ರೆನ್ಸ್ ವೆಲಾಸಿಟಿನೇ ಬರುತ್ತೆ. ಸೊ v ಅಂತ ಬರುತ್ತೆ. v is equal to, ಸೊ ನಂಬರ್ ಇಂಟು ಮಾಡಿರಿ. 2 3 raised to 6 x raised to what is 3 minus 1 2. ಕರೆಕ್ಟಾ? ವೆಲಾಸಿಟಿ ಯೂನಿಟ್ ಏನು ಹೇಳೋದು ನಿಮಗೆ, ಮೀಟರ್ ಪರ್ ಸೆಕೆಂಡ್. ಸೊ ಈ ಥರ ಬರೀಬೇಕು, 6x² ಮೀಟರ್ ಪರ್ ಸೆಕೆಂಡ್. ಸೊ ಆರ್ ಎಲ್ಸ್, ಸೊ ಇದನ್ನು ಮೀಟರ್ ಪರ್ ಸೆಕೆಂಡ್ ಈ ಥರ ಬರ್ಬೋದು, ಮೀಟರ್ ಪರ್ ಸೆಕೆಂಡ್. ಸೊ ಹಿಂಗೂ ಬರೀತಾರೆ. ಸೊ ಯಾವ್ದಾರು ಬರೀ ಓಕೆ. ಸೊ ಡಿಫ್ರೆನ್ಷಿಯೇಟ್ ಮಾಡಿರಿ ಆ್ಯಂಡ್ ಲಾಸ್ಟ್ ಯು ಟು ಪುಟ್ ದ ಯೂನಿಟ್ ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಫಿಫ್ತ್ ಒನ್. ಸೊ ಫೈಂಡ್ ದ ವೆಲಾಸಿಟಿ ಇಕ್ವೇಷನ್ ಫಾರ್ ದ ಡಿಸ್ಪ್ಲೇಸ್ಮೆಂಟ್ y is equal to sin x plus 2. ಸೊ y is equal to ಏನು ಚೆಕ್ ಮಾಡಿ, sin x plus 2 ಇದೆ. ಸೊ ಡಿಫ್ರೆನ್ಷಿಯೇಟ್ ಮಾಡೋಣ. ಸೊ d/dx ಆಫ್ y is equal to d/dx ಆಫ್ sin x ಪ್ಲಸ್, ಸೊ ನೋಡಿರಿ ಇಲ್ಲಿ ಓನ್ಲಿ ಕಾನ್ಸ್ಟೆಂಟ್ ಇದೆ, ಎಕ್ಸ್ ಟರ್ಮ್ ಇಲ್ಲ. ಸೊ d/dx ಆಫ್ 2. ಸೊ ಇಂಟು ಮಾಡಿ. ಡಿ ಇಂಟು y ಏನಾಗುತ್ತೆ, dy/dx ದಟ್ ಈಕ್ವಲ್ ಟು ವಾಟ್ ಈಸ್ sin x ಡಿಫ್ರೆನ್ಷಿಯೇಷನ್, cos x ಪ್ಲಸ್ ವಾಟ್ ಈಸ್ 2 ಡಿಫ್ರೆನ್ಷಿಯೇಷನ್, ಎಕ್ಸ್ ಇಲ್ಲ, ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 0 ಆಗುತ್ತೆ. ಸೊ ಲಾಸ್ಟ್ ಸ್ಟೆಪ್ dy/dx ಅಂದ್ರೆ ಏನು, ವೆಲಾಸಿಟಿ v is equal to cos x plus 0 ಅಂದರೆ ಏನು, cos x ಉಳಿತದೆ. ಓಕೆ, ಇಷ್ಟು ಬರೀಬೇಕು. ಆ್ಯಂಡ್ ಲಾಸ್ಟ್ ಏನು ಬರೀಬೇಕು, ಯೂನಿಟ್ ಬರೀಬೇಕಂದ್ರೆ ಮೀಟರ್ ಪರ್ ಸೆಕೆಂಡ್ ಇಸ್ ಎ ವೆಲಾಸಿಟಿ. ಹೌದಾ? ನೆಕ್ಸ್ಟ್ ನಮಗೆ ಥರ್ಡ್ ಕ್ವಶನ್. ಒಂದು ಸೆಕೆಂಡ್ ಬಂದರೆ ಥರ್ಡ್ ಕ್ವಶನ್, ಅಂದರೆ ಸಿಕ್ಸ್ತ್ ಕ್ವಶನ್ ಟೋಟ್ಲಿ. ಫೈಂಡ್ ದ ವೆಲಾಸಿಟಿ ಈಕ್ವೇಷನ್ ಫಾರ್ ದ ಡಿಸ್ಪ್ಲೇಸ್ಮೆಂಟ್ y is equal to 3x². ಸೊ y is equal to ಏನು ಕೊಟ್ಟಿದ್ದಾರೆ, 3x². ಸೊ ಡಿಫ್ರೆನ್ಷಿಯೇಟ್ ಮಾಡೋಣ. ಸೊ d/dx ಆಫ್ y is equal to, again there is a constant in front of x. x ಇದೆ, ಜೊತೆಗೆ x ಇದೆ. ಕರೆಕ್ಟಾ? x ಮುಂದೆ ನಂಬರ್ ಅಷ್ಟೇ 3. ಸೊ ಹೊರಗಡೆ ಹಾಕೋಬೇಕು. d/dx ಆಫ್ x². ಸೊ ಇಂಟು ಮಾಡಿ. d ಇಂಟು y ಅಂದರೆ dy/dx ಆಗುತ್ತೆ. 3 ಆ್ಯಸ್ ಇಟ್ ಈಸ್ ಎಕ್ಸ್ ರೇಷನ್ ಫಾರ್ಮುಲಾ ಡಿಫ್ರೆನ್ಷಿಯೇಟ್ ಮಾಡಿರಿ. n ಇಂಟು x raised to n minus 1. dy/dx is equal to ನಂಬರ್ ಇಂಟು ಮಾಡಿರಿ. 3 2 ಎಷ್ಟಾಗುತ್ತೆ, 6 x raised to what is 2 minus 1 1. ಸೊ 1 ಬರೀಬೋದು, ಬಿಡ್ಬೋದು. ಓಕೆ, ಸೊ dy/dx ಅಂದರೆ ಏನಂತ ನಿಮಗೆ v. ಕರೆಕ್ಟಾ? v is equal to 6x. ಇಷ್ಟು ಬರೆದ್ಮೇಲೆ ಯೂನಿಟ್ ಹಾಕ್ಬೇಕು. ಲಾಸ್ಟ್ ಯೂನಿಟ್ ಏನು, ಮೀಟರ್ ಪರ್ ಸೆಕೆಂಡ್. ಸೊ ಇದು ಎರಡು ಈಸಿ ಇದೆ ನಮಗೆ. ಸೊ ಒಂದು ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ಫಿಕ್ಸ್ ಕೇಳ್ತಾರೆ 2 ಮಾರ್ಕ್ಸ್ಗೆ, ಆ್ಯಂಡ್ ಇನ್ನೊಂದೇನು ವೆಲಾಸಿಟಿ ಈಕ್ವೇಷನ್. ಸೊ 2 ಮಾರ್ಕ್ಸ್ ಫಿಕ್ಸ್ ಕ್ವಶನ್ ಇವೆರಡು. ಓಕೆ, ಸೊ ಇವೆರಡು 2 ಮಾರ್ಕ್ಸ್ ಆಯಿತು. ನೆಕ್ಸ್ಟ್ ವಿ ಕ್ಯಾನ್ ಗೋ ಫಾರ್ ದಿ 3 ಮಾರ್ಕ್ಸ್ ಕ್ವಶನ್ಸ್. ಸೊ ಇಲ್ಲಿ ವೆಲಾಸಿಟಿ ಕೇಳ್ತಾರೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಟೈಮ್ ಕೊಟ್ಟಿರ್ತಾರೆ t. ಸೊ ನೋಡಿ, ಪ್ರಿವಿಯಸ್ಸಲ್ಲಿ ಬರೀ ವೆಲಾಸಿಟಿ ಇಕ್ವೇಷನ್ ಕೇಳಿದ್ರು, ಇಲ್ಲಿ ಇಕ್ವೇಷನ್ನು ಕೊಟ್ಟು ಲಾಸ್ಟು ಯು ಟು ಫೈಂಡ್ ದ ವೆಲಾಸಿಟಿ ಅಟ್ ಟೈಮ್ t ಕೊಟ್ಟಿರ್ತಾರೆ. ಇನ್ಸ್ಟೆಡ್ ಆಫ್ ಎಕ್ಸ್ ಇಲ್ಲಿ t ಕೊಟ್ಟಿರ್ತಾರೆ. ನೋಡಿ, ಚೆಕ್ ಮಾಡಿ. s is equal to ಕೊಟ್ಟಿರ್ತಾರೆ. ಸೊ ಪ್ರಿವಿಯಸ್ಸಲ್ಲಿ y ಇಕ್ವೇಷನ್ ಫಂಕ್ಷನ್ ಆಫ್ y ಕೊಡ್ತಿದ್ರು ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲಿ. ಇಲ್ಲಿ ಫಂಕ್ಷನ್ ಆಫ್ s ಇನ್ ಟರ್ಮ್ಸ್ ಆಫ್ t ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ ಲೆಟ್ ಅಸ್ ಡೂ ದಿಸ್. The displacement of a particle in time t seconds is given by the function. ಚೆಕ್ ಮಾಡಿ, s ಫಂಕ್ಷನ್ ಕೊಟ್ಟಿದ್ದಾರೆ. s is equal to ಏನು, t³ ಮೈನಸ್ 6t². ಕರೆಕ್ಟಾ? ಆಮೇಲೆ ಟೈಮ್ ಎಷ್ಟು ಕೊಟ್ಟರೆ ಚೆಕ್ ಮಾಡಿದ್ರೆ t is equal to 3 seconds ಕೊಟ್ಟಿದ್ದಾರೆ. ಸೊ ಇದು ನಾವು ಲಾಸ್ಟಿಗೆ ಬರುತ್ತೆ, ಲಾಸ್ಟ್ ಅಪ್ಲೈ ಮಾಡ್ಕೋಬೇಕಂತ. ಸೊ ಬಿಫೋರ್ ದಟ್ ಇಯರ್ ಟು ರೈಟ್ ಡಿಫ್ರೆನ್ಷಿಯೇಟ್ ದಿಸ್. ಸೊ ಇಲ್ಲಿ ಬರೀಬೇಕು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು. ಸೊ ನಾವು ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಏನು ಮಾಡಿದ್ವಿ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂತ ಬರುತ್ತೆ. ಯಾಕೆಂದರೆ ಸೊ y ಫಂಕ್ಷನಲ್ಲಿ ನಮಗೆ ಎಕ್ಸ್ ಟರ್ಮ್ಸ್ ಇರ್ತಿತ್ತು, ಅಂದರೆ x² ಪ್ಲಸ್ 3x ಪ್ಲಸ್ sin x. ಈ ಥರ ಎಕ್ಸ್ ಟರ್ಮ್ ಇದ್ದರೆ ನಾವು ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂತ ಬರ್ತೀವಿ.
ಸೊ ಅದೇ ರೀತಿ ಇಲ್ಲಿ ಚೆಕ್ ಮಾಡಿ ಟಿ ಇದೆ. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಅಂತ ಬರೀಬೇಕು. ಸೊ ಇಲ್ಲಿ ಪ್ರತಿ ಟರ್ಮ್ಗೂ ಡಿ ಬೈ ಡಿ ಎಕ್ಸ್ ಆಗ್ತದೆ ರೀ. ಇಲ್ಲಿ ಪ್ರತಿ ಟರ್ಮ್ಗೂ ಡಿ ಬೈ ಡಿ ಟಿ ಆಗಬೇಕು. ಸೊ ಡಿ ಬೈ ಡಿ ಟಿ ಆಫ್ ಎಸ್ ಇಸ್ ಈಕ್ವಲ್ ಟು ಡಿ ಬೈ ಡಿ ಟಿ ಆಫ್ ಟಿ ಕ್ಯೂಬ್. ಸೊ ಮೈನಸ್, ಸೊ ದೇರ್ ಇಸ್ ಎ ನಂಬರ್ ಇಯರ್ ಇನ್ ಫ್ರಂಟ್ ಆಫ್ ದ ಟಿ. ಎಕ್ಸ್ ಅಂದರೆ ಟಿ ಇದ್ದಂಗೆ 6 ಡಿ ಬೈ ಡಿ ಟಿ ಆಫ್ ಟಿ ಸ್ಕ್ವೇರ್. ಸೊ ಇದು ಇಂಟು ಮಾಡಿ ಏನಾಗುತ್ತೆ ಡಿ ಎಸ್ ಬೈ ಡಿ ಟಿ. ಸೊ ದಟ್ ಈಕ್ವಲ್ ಟು ಒನ್ ಟೈಮ್ ಡಿಫ್ರೆನ್ಷಿಯೇಷನ್ ಅಂದರೆ ಏನು ವೆಲಾಸಿಟಿ ಅಂತಂದೆ, ಕರೆಕ್ಟಾ? ಡಿ ಎಸ್ ಬೈ ಡಿ ಟಿ ಈಸ್ ಈಕ್ವಲ್ ಟು ವಾಟ್ ಇಸ್ ಟಿ ಕ್ಯೂಬ್ ಡಿಫ್ರೆನ್ಷಿಯೇಷನ್? ಎಕ್ಸ್ ಎಸ್ ಎನ್ ಅಂದರೆ ಟಿ ರೇಸ್ಟ್ ಎನ್ ಇದ್ದಂಗೆ ಎನ್ ಇಂಟು ಎಕ್ಸ್ ಟಿ ರೇಸ್ ಟು ಎನ್ ಮೈನಸ್ 1 ಮೈನಸ್ 6 ಆ್ಯಸ್ ಇಟ್ ಈಸ್. ಅಗೇನ್ ಇಲ್ಲೂ ಸೇಮ್ 2 ಇಂಟು ಟಿ ರೇಸ್ ಟು 2 ಮೈನಸ್ 1 ದಟ್ ಈಕ್ವಲ್ ಟು ವೆಲಾಸಿಟಿ ಈಸ್ ಈಕ್ವಲ್ ಟು 3 ಆ್ಯಸ್ ಇಟ್ ಈಸ್ ಟಿ ರೇಸ್ ಟು ವಾಟ್ ಇಸ್ 3 ಮೈನಸ್ 1 2 ಮೈನಸ್ ನಂಬರ್ ಇಂಟು ಮಾಡಿರಿ 6 2 12 ಟಿ ರೇಸ್ ಟು 1 ಆರ್ ಟಿ. ಇದು ವೆಲಾಸಿಟಿ ಇಕ್ವೇಷನ್ ಬಂದು ನಮಗೆ. ನೆಕ್ಸ್ಟ್ ಯು ಟು ಅಪ್ಲೈ ದ ಟೈಮ್ ಇಯರ್. ಸೊ ಟೈಮ್ ಎಷ್ಟು ಕೊಟ್ಟು ಚೆಕ್ ಮಾಡಿರಿ 3 ಸೆಕೆಂಡ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ವೆಲಾಸಿಟಿ ಫೈಂಡ್ ಮಾಡಿ. ಸೊ ದೇರ್ ಫಾರ್ ವೆಲಾಸಿಟಿ ಆಫ್ಟರ್ 3 ಸೆಕೆಂಡ್ಸ್ ಅಂದರೆ ಟಿ ಇದಲ್ಲಿ 3 ಹಾಕ್ಬೇಕಷ್ಟೇ. ಸೊ ವಿ ಈಸ್ ಈಕ್ವಲ್ ಟು 3 ಇಂಟು ಚೆಕ್ ಮಾಡಿ ಟಿ ಇದನ್ನು ಟಿ ಎಷ್ಟು ಚೆಕ್ ಮಾಡಿ 3 ಇದೆ 3 ಹೋಲ್ ಸ್ಕ್ವೇರ್ ಮೇಲೆ ಹಾಕಬೇಕು ಮೈನಸ್ 12 ಟಿ ಅಗೇನ್ 3 ದಟ್ ಈಕ್ವಲ್ ಟು 3. ವಾಟ್ ಈಸ್ 3 ಸ್ಕ್ವೇರ್ ವ್ಯಾಲ್ಯೂ 9, ಕರೆಕ್ಟಾ? ಮೈನಸ್ 12 3 36, ಕರೆಕ್ಟ್. ನೆಕ್ಸ್ಟ್ 9 3 27 ಮೈನಸ್ 36 ಎಷ್ಟಾಗಿ ಚೆಕ್ ಮಾಡಿ ವೆಲಾಸಿಟಿ 36 ಮೈನಸ್ 27 ಮೈನಸ್ 9 ಆಗುತ್ತಾ? ಮೈನಸ್ 9 ಚೆಕ್ ಮಾಡಿ 36 ಮೈನಸ್ 7 27 16 7 9 ಕರೆಕ್ಟ್ 3. ಸೊ ಮೈನಸ್ 9 ಯೂನಿಟ್ ಏನು ಮೀಟರ್ ಪರ್ ಸೆಕೆಂಡ್. ಸೊ ದಿಸ್ ವೆಲಾಸಿಟಿ ಆಫ್ಟರ್ ಟೈಮ್ ಕೊಡ್ತಾರೆ ಟಿ ಇಸ್ ಕೊಡು 3 ಸೆಕೆಂಡ್ಸ್. ಸೊ ಸಿಂಪಲ್ ಇಲ್ಲಿವರೆಗಂತೂ ನೀವು ಮಾಡ್ತೀರಾ. ಸೊ ಇಲ್ಲಿಂದ ಏನು ಮಾಡಬೇಕು ಅಂದರೆ ಟೈಮ್ ಕೊಟ್ಟಲ್ಲ ಆ ಟೈಮ್ ಅಪ್ಲೈ ಮಾಡ್ಕೊಂಡು ಹೋಗ್ಬೇಕು. ಸೊ 3 ಮಾರ್ಕ್ಸ್ ಕೇಳ್ತಾರೆ ಅಷ್ಟೇ, ಇದಕ್ಕೆ ಎಷ್ಟು 1 ಮಾರ್ಕ್ಸ್ ಎಕ್ಸ್ಟ್ರಾ ಕೇಳ್ತಾರೆ ಮತ್ತೆ. ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಪ್ರಾಬ್ಲಮ್. The law of the motion is s equal to t square minus 4t minus 5. Find the velocity after t is equal to 1 second ಕೊಟ್ಟಿದ್ದಾರೆ. ಫಸ್ಟ್ ಇಕ್ವೇಷನ್ ಬರ್ಕೋತೀನಿ. s is equal to t square minus 4t minus 5. ಸೊ ಡಿಫ್ರೆನ್ಷಿಯೇಟ್ ಬರಬೇಕು, ಪ್ರತಿಯೊಂದಕ್ಕೆ ಏನು ಹಾಕಬೇಕು ಇಲ್ಲಿ ಡಿ ಬೈ ಡಿ ಟಿ. ಸೊ ಇಲ್ಲಿ ಚೆಕ್ ಮಾಡ್ಕೊ ಟಿ ಇದನ್ನು ಟಿ ಆಗಬೇಕಷ್ಟೇ. ಡಿ ಬೈ ಡಿ ಟಿ ಆಫ್ ಎಸ್ ಇಸ್ ಈಕ್ವಲ್ ಟು ಡಿ ಬೈ ಡಿ ಟಿ ಟಿ ಸ್ಕ್ವೇರ್ ಮೈನಸ್, ಸೊ ನಂಬರ್ ಇದೆ ಇನ್ ಫ್ರಂಟ್ ಆಫ್ ಟಿ 4 ಬರ್ಕೋಬೇಕು ಡಿ ಬೈ ಡಿ ಟಿ ಆಫ್ ಟಿ ಮೈನಸ್ ಇಲ್ಲಿ ಯಾವುದಿಲ್ಲ ಬರೀ ಕಾನ್ಸ್ಟೆಂಟ್ ಇದೆ ಡಿ ಬೈ ಡಿ ಟಿ ಆಫ್ 5. ಸೊ ಏನಾಗ್ತಿದೆ ಡಿ ಎಸ್ ಬೈ ಡಿ ಟಿ ಆಗುತ್ತೆ, ಕರೆಕ್ಟಾ? ದಟ್ ಈಕ್ವಲ್ ಟು ಟಿ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ ಎನ್ ಇಂಟು ಎಕ್ಸ್ ರೇಸ್ಟ್ ಎನ್ ಮೈನಸ್ 1 ಈ ಥರ. ಸೊ ಮೈನಸ್ 4 ಅಗೇನ್ ವಾಟ್ ಇಸ್ ಟಿ ಡಿಫ್ರೆನ್ಷಿಯೇಷನ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಆಗುತ್ತೆ. ಅದೇ ರೀತಿ ಟಿ ಅಂದರೆ 1. ವಾಟ್ ಈಸ್ ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಷನ್ 0 that equal to 2 t raised what is 2 minus 1 1 minus 4 into 1 is 4. So ds by dt ಅಂದ್ರೇನು ವೆಲಾಸಿಟಿ ಬಂದು ನಮಗೆ ಇವಾಗ. ಸೊ ಇದು ವೆಲಾಸಿಟಿ ಇಕ್ವೇಷನ್. ನೆಕ್ಸ್ಟ್ ಯು ಟು ಪುಟ್ ದ ಟಿ ಎಷ್ಟು 1 ಸೆಕೆಂಡ್ ಇದೆ ಇಲ್ಲಿ ಬರ್ಕೋಬೇಕು. ಸೊ ದೇರ್ ಫೋರ್ ವೆಲಾಸಿಟಿ ಆಫ್ಟರ್ ಟಿ ಈಸ್ ಈಕ್ವಲ್ ಟು ಎಷ್ಟು ಸೆಕೆಂಡು 1 ಸೆಕೆಂಡ್ ಕೊಟ್ಟಿದ್ದಾರೆ. ಸೊ ಟಿ ಈಕ್ವಲ್ ಟು 1 ಹಾಕರಷ್ಟು ಇದೆಲ್ಲ ವಿ ಈಸ್ ಈಕ್ವಲ್ ಟು 2 ಆ್ಯಸ್ ಇಟ್ ಈಸ್ ಟಿ ಅಂದರೆ ಚೆಕ್ ಮಾಡಿ 1 ಇದೆ ಮೈನಸ್ 4 1 ಅಂದರೆ 1 ಬರುತ್ತೆ 2 ಇಂಟು 1 ಮೈನಸ್ 4 2 ಮೈನಸ್ 4 ಇಸ್ ಕೊಟ್ಟು ಎಷ್ಟು ಮೈನಸ್ 2. ಸೊ ವೆಲಾಸಿಟಿ ಮೈನಸ್ 2 ಯೂನಿಟ್ ಏನು ಮೀಟರ್ ಪರ್ ಸೆಕೆಂಡ್. ಸೊ ದಿಸ್ ಆನ್ಸರ್. ಸೊ ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್ ಮಾಡೋಣ. ದ ಲಾ ಆಫ್ ದಿ ಮೋಷನ್ ಈಸ್ ಎಸ್ ಈಕ್ವಲ್ ಟು 3t ಸ್ಕ್ವೇರ್ ಪ್ಲಸ್ 2t ಪ್ಲಸ್ 4. ಫೈಂಡ್ ದ ವೆಲಾಸಿಟಿ ಆಫ್ಟರ್ 3 ಸೆಕೆಂಡ್ಸ್. ಸೊ ಇದು ಸೇಮ್ ಆಲ್ಮೋಸ್ಟ್ 3 ಪ್ರಾಬ್ಲಮ್ಸ್ ಮಾಡ್ತೀನಿ ಪ್ರತಿ ಮೆಥಡಲ್ಲೂ, ಅವಷ್ಟೇ ಮಾಡಿ ಆ್ಯಂಡ್ ಜಸ್ಟ್ ಅವು ಗಿವನ್ ಅಷ್ಟೇ ಚೇಂಜ್ ಕೊಡ್ತಾರೆ ಅಷ್ಟೇ, ಇಕ್ವೇಷನ್ ಚೇಂಜ್ ಕೊಡ್ತಾರೆ, ಮೆಥಡ್ ಮಾತ್ರ ಸೇಮ್. ಫಸ್ಟ್ ಇಕ್ವೇಷನ್ ಬರ್ಕೋತ ನೋಡಿ ಎಸ್ ಇಸ್ ಈಕ್ವಲ್ ಟು 3t ಸ್ಕ್ವೇರ್ ಪ್ಲಸ್ 2t ಪ್ಲಸ್ 4. ಸೊ ಡಿಫ್ರೆನ್ಷಿಯೇಟ್ ಮಾಡಿರಿ ಡಿ ಬೈ ಡಿ ಟಿ ಆಫ್ ಎಸ್ ಈಸ್ ಈಕ್ವಲ್ ಟು
3 as it is d by dt t square plus 2 as it is d by dt of t plus ಇಲ್ಲಿ ನಂಬರ್ ಅಷ್ಟೇ ಇದೆ ಕಾನ್ಸ್ಟೆಂಟ್ ಅದು d by dt of 4. ಸೊ ಏನಾಗ್ತಿದ್ದು ಡಿ ಎಸ್ ಬೈ ಡಿ ಟಿ ದಟ್ ಈಕ್ವಲ್ ಟು 3 ಹಂಗೆ ಬರ್ಕೊಡ್ರಿ. ಸೇಮ್ ಎಕ್ಸ್ ರೇಸ್ ಎನ್ ಫಾರ್ಮುಲಾ ಎನ್ ಇಂಟು ಎಕ್ಸ್ ರೇಸ್ ಟು ಎನ್ ಮೈನಸ್ 1 ಪ್ಲಸ್ 2. ವಾಟ್ ಈಸ್ ಟಿ ಡಿಫ್ರೆನ್ಷಿಯೇಷನ್ 1. ವಾಟ್ ಈಸ್ ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಷನ್ 0 ದಟ್ ಈಕ್ವಲ್ ಟು ಸೊ ನಂಬರ್ ಇಂಟು ಮಾಡಿರಿ 3 2 ರೇಸ್ ಟು 6 ಟಿ ರೇಸ್ ಟು 2 ಮೈನಸ್ 1 ಬರ್ತದೆ ಪ್ಲಸ್ 2. ಸೊ ಡಿ ಎಸ್ ಬೈ ಡಿ ಟಿ ಅಂದ್ರೇನು ವೆಲಾಸಿಟಿ. ಸೊ ವೆಲಾಸಿಟಿ ಬಂದು ನಮಗೆ. ಸೊ ನೆಕ್ಸ್ಟ್ ಏನು ಬರಬೇಕು ಟೈಮ್ ತೊಗೋಬೇಕಷ್ಟೆ. ಸೊ ಬರಬೇಕು ದೇರ್ ಫಾರ್ ವೆಲಾಸಿಟಿ ಆಫ್ಟರ್ ಟಿ ಈಸ್ ಈಕ್ವಲ್ ಎಷ್ಟು 3 ಸೆಕೆಂಡ್ಸ್ ಕೊಟ್ಟಿದ್ದಾನೆ. ಸೊ ಟಿ ಇದ್ರಲ್ಲಿ 3 ಆಗಬೇಕಷ್ಟೆ. ಸೊ ವಿ ಈಸ್ ಈಕ್ವಲ್ ಟು 6 ಹಂಗೆ ಬರ್ಕೊಡ್ರಿ. ಟಿ ವ್ಯಾಲ್ಯೂ ಎಷ್ಟು 3 ಪ್ಲಸ್ 2 ದಟ್ ಈಕ್ವಲ್ ಟು 6 3 ಎಷ್ಟು 18 ಪ್ಲಸ್ 2 ದಟ್ ಈಕ್ವಲ್ ವಿ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 20 ಯೂನಿಟ್ ಏನು ಮೀಟರ್ ಪರ್ ಸೆಕೆಂಡ್. ಸೊ ದಿಸ್ ಇಸ್ ಅ ವೆಲಾಸಿಟಿ ಯೂನಿಟ್. 60 ಪ್ಲಸ್ 2 ಕರೆಕ್ಟ್ 6 3 18 ಪ್ಲಸ್ 2. ಸೊ 3 ಮಾರ್ಕ್ಸ್ ಕ್ವಶನ್ ಆಯಿತಾ ಫಸ್ಟ್ ಒಂದು. ಇದು ಫಸ್ಟ್ ಮೆಥಡ್. ಇನ್ನೊಂದು ಮೆಥಡ್ ಇದೆ 3 ಮಾರ್ಕ್ಸಲ್ಲಿ. ಸೊ ಲಾಸ್ಟ್ ಮೆಥಡ್ ಅದು. ಸೊ ಇಲ್ಲಿ ಸ್ಲೋಪ್ ಆಫ್ ದಿ ನಾರ್ಮಲ್ ಕೇಳ್ತಾನೆ ಅಷ್ಟೇ. ಸ್ಲೋಪ್ ಆಫ್ ನಾರ್ಮಲ್ ಫಾರ್ಮುಲಾ ನೇಮ್ ಇಸ್ ಈಕ್ವಲ್ ಟು -1 ಬೈ ಡಿ ವೈ ಬೈ ಡಿ ಎಕ್ಸ್ ನೆನ್ಬಿಡು. ಸೊ ಡಿಫ್ರೆನ್ಷಿಯೇಟ್ ಮಾಡಬೇಕು ರೆಸಿಪ್ರೋಕಲ್ ಆಫ್ ನೆಗೆಟಿವ್ ಮಾಡಬೇಕಷ್ಟೆ. ಆ್ಯಂಡ್ ಪಾಯಿಂಟ್ ಕೊಟ್ಟದ ಎಕ್ಸ್ ಈಕ್ವಲ್ ಟು ಲಾಸ್ಟಿಗೆ ಆಗಬೇಕನ್ನ. ಇದು 3 ಮಾರ್ಕ್ಸ್ ಫಿಕ್ಸ್ ಕ್ವಶನ್. ಸೊ ನೋಡಿ ಇದು ಮಾತ್ರ ಸ್ಲೋಪ್ ಆಫ್ ದಿ ನಾರ್ಮಲ್ ಕೇಳಿರ್ತಾನೆ ಫಿಕ್ಸ್. ಸ್ಲೋಪ್ ಆಫ್ ದಿ ಟ್ಯಾಂಜೆಂಟು 2 ಮಾರ್ಕ್ಸು, ಸ್ಲೋಪ್ ಆಫ್ ದಿ ನಾರ್ಮಲ್ 3 ಮಾರ್ಕ್ಸು ವಿತ್ ಪಾಯಿಂಟ್ ಕೊಟ್ಟಿರ್ತಾನೆ. ವೆಲಾಸಿಟಿ ಇಕ್ವೇಷನ್ 2 ಮಾರ್ಕ್ಸು, ವೆಲಾಸಿಟಿ ಕೇಳಿ ಅಟ್ ಟೈಮ್ ಕೊಟ್ಟಿರೋದು 3 ಮಾರ್ಕ್ಸ್. ಸೊ ಫೈಂಡ್ ದಿ ಸ್ಲೋಪ್ ಆಫ್ ದಿ ನಾರ್ಮಲ್ ಟು ದ ಕರ್ವ್ y is equal to sin x plus 2. ಸೊ ಫಸ್ಟ್ ಇಕ್ವೇಷನ್ ಬರೋದು y is equal to ಏನು sin x plus 2. ಇದು ಎಕ್ಸ್ ಆಮೇಲೆ ಬರ್ಕೊಳ್ಳೋಣ. ಸೊ ಡಿಫ್ರೆನ್ಷಿಯೇಟ್ ಮಾಡಿರಿ. ಇಲ್ಲಂತ ಎಕ್ಸ್ ಇದೆ ಡೈರೆಕ್ಟ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಬರ್ಕೋಬೇಕು. ಡಿ ಬೈ ಡಿ ಎಕ್ಸ್ ಆಫ್ y is equal to ಡಿ ಬೈ ಡಿ ಎಕ್ಸ್ ಆಫ್ sin x ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ 2 ಇಂಟು ಮಾಡಿದ್ರೆ ಏನಾಗುತ್ತೆ ಡಿ ವೈ ಬೈ ಡಿ ಎಕ್ಸ್. ಸೊ ದಟ್ ಈಕ್ವಲ್ ಟು sin x differentiation cos x plus 2 differentiation 0 because there is a constant only. ರಿಮೈನಿಂಗ್ ಏನು ಉಳಿದಿವೆ ಕಾಸ್ ಎಕ್ಸ್ ಉಳಿತು ಕರೆಕ್ಟಾ. ಡಿ ವೈ ಬೈ ಡಿ ಎಕ್ಸ್ ಅನ್ನೋದು ಕಾಸ್ ಎಕ್ಸ್ ಉಳಿತು. ಇದಿಷ್ಟೇ ಇರಲಿ. ಇದಾದಮೇಲೆ ನಮಗೇನು ಬೇಕು ಚೆಕ್ ಮಾಡಿ ಸ್ಲೋಪ್ ಆಫ್ ದಿ ನಾರ್ಮಲ್ ಬೇಕು. ಸೊ ಇಲ್ಲಿ ಬರ್ಕೊಳ್ಳೋಣ. ಸ್ಲೋಪ್ ಆಫ್ ದಿ ನಾರ್ಮಲ್ ಫಾರ್ಮುಲಾ ನಮಗೆ ಎಮ್ ಇಸ್ ಈಕ್ವಲ್ ಟು -1 ಡಿವೈಡ್ ಬೈ ಡಿ ವೈ ಬೈ ಡಿ ಎಕ್ಸ್. ಎಮ್ ಈಸ್ ಈಕ್ವಲ್ ಟು -1 ಡಿವೈಡೆಡ್ ಬೈ ಡಿ ವೈ ಬೈ ಡಿ ಎಕ್ಸ್. ಚೆಕ್ ಮಾಡಿ ಎಷ್ಟು ಬಂದಿದೆ ಆನ್ಸರು ಕಾಸ್ ಎಕ್ಸ್ ಬಂದಿದೆ. ಇಷ್ಟು ಬಂತಾ. ಸೊ ಲಾಸ್ಟ್ ಇಲ್ಲಿ ಚೆಕ್ ಮಾಡಿ ಎಕ್ಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ಎಕ್ಸ್ ಈಕ್ವಲ್ ಟು 0 ಆಗಬೇಕು. ಇಲ್ಲಿ ಎಕ್ಸ್ ಇದೆಲ್ಲ 0 ಆಗಬೇಕು ಕರೆಕ್ಟಾ. ಸೊ ಆಗ ಲಾಸ್ಟ್ ಸ್ಟೆಪ್ ಎಮ್ ಇಸ್ ಈಕ್ವಲ್ ಟು -1 ಡಿವೈಡ್ ಬೈ ಕಾಸ್ ಆಫ್ ಎಕ್ಸ್ ಇದೆಲ್ಲ ಎಷ್ಟಾಗಬೇಕು 0 ಕರೆಕ್ಟಾ. ಎಕ್ಸ್ ವ್ಯಾಲ್ಯೂ 0 ಇದೆ 0 ಹಾಕೋಬೇಕು. -1 ಡಿವೈಡ್ ಬೈ ವಾಟ್ ಈಸ್ ಕಾಸ್ 0 ವ್ಯಾಲ್ಯೂ. ಕಾಸ್ 0 ವ್ಯಾಲ್ಯೂ ಎಷ್ಟು 1. ಕ್ಯಾಲ್ಸಿ ಯೂಸ್ ಮಾಡಿರಲಿಲ್ಲ ಅಂದರೆ ಅಲ್ಲ ಆ್ಯಂಗಲ್ಸ್ ಗೊತ್ತಲ್ಲ ಟೇಬಲ್ ಗೊತ್ತಲ್ಲ ನಿಮಗೆ. ಸೊ ಅಲ್ಲಿ ಯೂಸ್ ಮಾಡಿಕೊಡ್ರಿ. ಎಮ್ ಈಸ್ ಈಕ್ವಲ್ ಟು ವಾಟ್ ಇಸ್ -1 ಬೈ 1 -1. ಸೊ ದಿಸ್ ಇಸ್ ಅ ಸ್ಲೋಪ್ ಆಫ್ ದಿ ನಾರ್ಮಲ್. ಎಮ್ ಈಸ್ ಈಕ್ವಲ್ ಟು -1. ಸೊ ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್ ಮಾಡೋಣ. Find the slope of the normal to the curve y is equal to x square minus 4x plus 7 at the point 2, 3. So equation bro. So y is equal to x square minus 4x plus 7. So differentiate more direct. So d by dx of y is equal to d by dx of x square. So plus sorry minus is there minus 4 hanga ಬರ್ಕೊಡ್ರಿ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪ್ಲಸ್ ಸೊ ಕಾನ್ಸ್ಟೆಂಟ್ ಒಂದೇ ಇದೆ ಡಿ ಬೈ ಡಿ ಎಕ್ಸ್ ಆಫ್ 7. ಸೊ ಇಂಟು ಮಾಡಿದ್ರೆ ಏನಾಗುತ್ತೆ ಡಿ ವೈ ಬೈ ಡಿ ಎಕ್ಸ್ ದಟ್ ಈಕ್ವಲ್ ಟು ಎಕ್ಸ್ ಕೋ ಡಿಫ್ರೆನ್ಷಿಯೇಷನ್ ಎಕ್ಸೆಷನ್ ಫಾರ್ಮುಲೆ ಎನ್ ಇಂಟು ಎಕ್ಸ್ ರೇಸ್ ಟು ಎನ್ -1. ಸೊ ಮೈನಸ್ ಹಂಗೆ ಬರ್ಕೊಡ್ರಿ 4 ಹಂಗೆ ಆ್ಯಸ್ ಇಟ್ ಈಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ವಾಟ್ 1 ಪ್ಲಸ್ ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಷನ್ 0. ವಾಟ್ ಇಸ್ ದ ರಿಮೈನಿಂಗ್ ಇಯರ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 2x ರೇಸ್ ಟು 1 ಕರೆಕ್ಟಾಗಿ 2 - 1 ಆಗುತ್ತೆ -4. ಇದಿಷ್ಟೇ ಇರಲಿ. ಇದು ಡಿ ವೈ ಬೈ ಡಿ ಎಕ್ಸ್ ಮತ್ತು. ಸೊ ನಮಗೇನು ಬೇಕಿಲ್ಲಿ ಸ್ಲೋಪ್ ಆಫ್ ದಿ ನಾರ್ಮಲ್ ಬೇಕು. ಸ್ಲೋಪ್ ಆಫ್ ದಿ
normal. M is equal to minus 1 divided by dy by dx. So m is equal to minus 1 divided by, ಚೆಕ್ ಮಾಡಿ, dy by dx ಎಷ್ಟಿದೆ 2x minus 4. x ಎಷ್ಟು 1 ಬರೆದ್ರೆ ಇಲ್ಲಿ ನಡೀತದೆ, 1 ಇದೆಲ್ಲ. ಓಕೆ, m is equal to minus 1 divided by 2 into what is x ವ್ಯಾಲ್ಯೂ ಚೆಕ್ ಮಾಡಿ. x ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ 2,3 ಕೊಟ್ಟಿದ್ದಾರೆ ಪಾಯಿಂಟ್. ಫಸ್ಟ್ ಒಂದು x, ಇದು y, ಅಂದರೆ x ವ್ಯಾಲ್ಯೂ ಎಷ್ಟು 2 ಆಗಬೇಕು. 2 into 2 minus 4. So m is equal to minus 1 divided by 2 to the ಎಷ್ಟು 4 minus 4. So m is equal to minus 1 by 0. m is equal to, so what is anything by 0? Anything by 0. 0 by anything is 0, but anything by 0 is what? Infinity. So 1 by 0, minus 1 by 0, 100 by 0. Anything by 0 ಇದ್ರೆ that is the infinity. So m is equal to infinity. ಅರ್ಥ ಆಯ್ತಾ? ನೆಕ್ಸ್ಟ್ let us move to the last problem of this video. Find the slope of the normal to the curve y is equal to x square minus 1 for the point 2,3. What's the equation they given? Y is equal to x square minus 1. So differentiate ಮಾಡ್ರಿ. d by dx of y is equal to d by dx x square minus d by dx of 1. So into ಮಾಡ್ರಿ. So dy by dx ಆಗುತ್ತಾ, that is x differentiation n into x raised to n minus 1 minus 1 differentiation ಆಗುತ್ತೆ 0, ಕಾನ್ಸ್ಟೆಂಟ್ ಇದು. So dy by dx is equal to 2 x raised to, what is 2 minus 1? 1. So 0 ಬಿಟ್ಬಿಡೋಣ, ಇದು ರಿಮೈನಿಂಗ್ dy by dx ಬಂತು. ಸೊ ನಮಗೆ ಸ್ಲೋಪ್ ಆಫ್ ದಿ ನಾರ್ಮಲ್ ಬೇಕು. ಅಗೇನ್ ಫಾರ್ಮುಲಾ. ಸೊ ದೇರ್ ಫೋರ್ ಸ್ಲೋಪ್ ಆಫ್ ದಿ ನಾರ್ಮಲ್ m is equal to minus 1 divided by dy by dx. So m is equal to minus 1 divided by ಎಷ್ಟಿದೆ 2x ಇದೆ, x ಎಷ್ಟು 1 ಬಿಟ್ಬಿಟ್ರೆ ನಡೀತದೆ, x ಎಷ್ಟು 1 x. m equal to minus 1 divided by 2. ಚೆಕ್ ಮಾಡಿ, ಪಾಯಿಂಟ್ ಎಷ್ಟು ಕೊಡ್ತಾರೆ ಇಲ್ಲಿ 2,3 ಕೊಟ್ಟಿದ್ದಾರೆ. ಇದು x y, ಅದರ x ವ್ಯಾಲ್ಯೂ ಎಷ್ಟು ಚೆಕ್ ಮಾಡಿ 2 ಇದೆ, 2 ಆಗಬೇಕಷ್ಟೇ. 2 into 2. ಸೊ m is equal to minus 1 divided by 2 to the ಎಷ್ಟು 4. So ಇದು ಆನ್ಸರ್. This is the slope of the normal. So these are the 2 marks and 3 marks questions which are very important for your main examination. So ಈ ವಿಡಿಯೋಸಲ್ಲಿ 2 marks and 3 marks questions ಎಲ್ಲ ನೀವು ಸ್ಟಡಿ ಮಾಡಿದ್ರಿ. ಸೊ ಬಟ್ ಯು ರಿಮೆಂಬರ್ ದ ಫಾರ್ಮುಲಾಸ್. ಸೊ ಫಾರ್ಮುಲಾಸ್ ದಿಸ್ ಆರ್ ದಿ ಮೇನ್ಲಿ ಇಂಪಾರ್ಟೆಂಟ್. ಓಕೆ, ಸೊ ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ 5 marks and 10 marks ಮಾಡೋಣ. ಸೊ ಅದಾದಮೇಲೆ ನೆಕ್ಸ್ಟ್ MCQ ಫಿಲ್ ದ ಮ್ಯಾಥ್ಸ್. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಮೆಂಟ್ ಇನ್ ಕಮೆಂಟ್ ಬಾಕ್ಸ್. ಸೊ ಡೌಟ್ಸ್ ಇದ್ದರೆ ಸೊ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಯಾವುದೇ ಪ್ರಾಬ್ಲಮ್ಸು ನಿಮ್ಮ ಕ್ವಶನ್ ಪೇಪರ್ ಇದ್ದರೆ ಅದನ್ನು ಹಾಕಿ. ಸೊ ನಾನು ಸಾಲ್ವ್ ಮಾಡಿ ಕಳಿಸ್ತೇನೆ ನಿಮಗೆ. ಓಕೆ, ಸಿ ಯು ಬೈ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.